मॉर्निंग बच्चों, कैसे हो आप? मैं नूतन प्रेरणा बुक से मैं आपको चौथी कक्षा की हिंदी सब्जेक्ट पढ़ाऊंगी। आपका पहला पाठ है मददगार चूहा। मददगार यानी क्या? हेल्प, सहाय मानो। चूहा यानी तो आप सबको पता है, चूहा यानी रैट, इली। मददगार चूहा यानी ಸಹಾಯ ಮಾಡುವಂಥ ಇಲಿ ಅಂತ अर्थ। मैं आपको यह पाठ पढ़ते हुए एक्सप्लेनेशन करते जाऊंगी। आप ध्यान से इस पाठ को देखिए। पेज नंबर 7 निकालिए। आपका पहला पाठ है मददगार चूहा। तो बच्चों, यहाँ पर एक दिन जंगल में एक शेर आराम से सो रहा था। देखो यह कहाँ की बात है? जंगल में। एक दिन जंगल में एक शेर आराम से सो रहा था। कहाँ सो रहा था? एक पेड़ के नीचे आराम से सो रहा था। शेर जहाँ सो रहा था उसके पास एक बिल था। जहाँ शेर ಅಂದ್ರೆ ಕಾಡಿನ ರಾಜ ಯಾರು? ಸಿಂಹ, ಹೌದಲ್ಲ? ಸಿಂಹ ಏನು ಮಾಡ್ತು? ಒಂದು ದಿನ ಒಂದು ಮರದ ಕೆಳಗೆ ಒಂದು ಸಿಂಹ ವಿಶ್ರಾಂತಿಯನ್ನು ಪಡಿತಾ ಇತ್ತು। ಅಲ್ಲೇ ಒಂದು ಸ್ವಲ್ಪ ದೂರದಲ್ಲಿ ಏನಿತ್ತು? उसके पास एक बिल था। बिल यानी ಹುತ್ತು। ಹುತ್ತು ನೋಡಿರೋದಿಲ್ಲ ಎಲ್ಲರೂ? ಆ ಹುತ್ತೊಳಗೆ जिसमें एक चूहा रहता था। आ ಹುತ್ತಿನೊಳಗೆ ಯಾರು ಇರ್ತಿದ್ರು? चूहा ಅಂದ್ರೆ ಒಂದು ಇಲಿ ವಾಸವಾಗಿತ್ತು। उस दिन चूहा घूमने के लिए निकला। ಆ ದಿನ ಏನಾಯಿತು? चूहा ಅಂದ್ರೆ ಇಲಿ ಏನು ಮಾಡ್ತು? घूमने के लिए निकला। घूमने के लिए ಅಂದ್ರೆ अड्डाडलिके ಹೊರಗೆ ಬಂತು। बिल से बाहर आते ही उसने शेर को सोया हुआ पाया। ತನ್ನ ಹುತ್ತಿಂದ ಹೊರಗೆ ಬಂದು ಏನು ಮಾಡ್ತು? ಅಡ್ಡಾಡಲಿಕ್ಕೆ ಪ್ರಾರಂಭ ಆಯಿತು। ಸ್ವಲ್ಪ ದೂರದಲ್ಲಿ ಅದೇನು ನೋಡ್ತು? ಒಂದು ಸಿಂಹ ಮಲಗಿದನು ಕಂಡಿತು। बिल से बाहर आते ही उसने शेर को सोया हुआ पाया। शेर सोया है ऐसा देखकर चूहा डरते डरते शेर के पास पहुंचा। ನೋಡಿ ಏನು ಮಾಡ್ತಾ ಇದೆ? ಸ್ವಲ್ಪ ದೂರದಲ್ಲಿ ಸಿಂಹ, ಒಂದು ಗಿಡದ ಕೆಳಗೆ ಸಿಂಹ ವಿಶ್ರಾಂತಿ ಪಡೀತಾ ಇದೆ। ಇಲಿ ಮರ ಏನು ಮಾಡಿದ? ಸ್ಲೋಲಿ ಹೋಯಿತು। ಹೋಗಿ ಏನು ಮಾಡ್ತೈತಿ? चूहा डरते डरते ಅಂದ್ರೆ ಗಾಬರಿ ಆಗುತ್ತಾ, ನಡುಗುತ್ತಾ ಸ್ಲೋಲಿ ಅದರ ಸಮೀಪ ಹೋಯಿತು। शेर के पास पहुंचा, ಸಿಂಹದ ಹತ್ತಿರ ಹೋಯಿತು। मगर शेर उसी तरह सोता रहा। ಅಷ್ಟಾದರೂ ಆ ಸಿಂಹಕ್ಕೆ ಎಚ್ಚರ ಆಗಲಿಲ್ಲ। ಅದು ತುಂಬ ಗಹರಿ ನೀಂद में सोया था ಅಂದರೆ ತುಂಬ ನಿದ್ದೆ ಬಂದಿತ್ತು ಅದಕ್ಕೆ। यह देखकर चूहे की हिम्मत बढ़ी। यह देखकर चूहे की हिम्मत, ಇದನ್ನು ನೋಡಿ ಚೂಹೆ ಕಿ ಹಿಮ್ಮತ್ ಅಂದರೆ ಹಿಮ್ಮತ್ ಅಂದರೆ ಏನು? ಕರೇಜ್। ಅವರಿಗೆ ಸ್ವಲ್ಪ ಧೈರ್ಯ ಬಂತು। ಸಿಂಹ ಇನ್ನೂ ಮಲಗಿದೆ ಅಂದರೆ ಅದಕ್ಕೀಗ ಎಚ್ಚರ ಆಗಲ್ಲ ಅಂತೇಳಿ ಇಲ್ಲಿಗೆ ಧೈರ್ಯ ಬಂತು। ಪಹಲೆ तो उसने धीरे से शेर को छू कर देखा। ಮೊದಲೇನು ಮಾಡ್ತು? ಸ್ವಲ್ಪ ಅದನ್ನ ಮುಟ್ಟಿ ನೋಡ್ತು। ನೀವು ಏನಾರು ಮಾಡಬೇಕಾದ್ರೆ ಸ್ವಲ್ಪ ನಿಮ್ಮ ಮನೆಯೊಳಗೆ ಬಾಜು ಸಣ್ಣ ಹುಡುಗರು ಮಲಗಿತಾರೆ, ನಿಮಗೆ ಅವ್ರ ಕಿಶದಲ್ಲಿ ಏನಾರು ಬೇಕಾದ್ರೆ ಏನು ಮಾಡ್ತೀವಿ ನೀವು? ಮೊದಲು ಹಗ್ಗಕ್ಕೆ ಅಳಗಾಶ್ ಮಾಡ್ತಿರ್ತದಲ್ಲ, ಅವು ಎಚ್ಚರದ ನಾವು ಮಲಗಿದಾನೆ ಅವ ಅಳಗಾಶ್ ಮಾಡ್ತೀವಿ। ಅವು ಮಲಗಿದ್ರೆ ಏನು ಮಾಡ್ತೀವಿ? ಹಗ್ಗಕ್ಕೆ ಅವ್ನ ಕಿಶದಲ್ಲಿ ಚಾಕ್ಲೇಟ್ ತಗೋದು ಮಾಡ್ತಿರೋದಲ್ಲ, ಅದೇ ರೀತಿ ಇಲ್ಲಿ ಇಲಿ ಏನು ಮಾಡ್ತು? ಸಿಂಹದ ಸಮೀಪ ಹೋಗಿ ಅದನ್ನು ಸ್ವಲ್ಪ ಹಿಂಗೆ ಅಳಗಾಶ್ ನೋಡ್ತು। छूकर देखा। शेर फिर भी सोता रहा। आದರೂ ಸಿಂಹ ಮಲಗಿತ್ತು। अब तो चूहे का डर खत्म हुआ। ಈಗ ಇಲ್ಲಿಗೆ ತುಂಬ ಧೈರ್ಯ ಬಂತು, ಹೆದರಿಕೆ ಅಂತೂ ಹೊರಟೇ ಹೋಯಿತು। ಯಾಕಂದರೆ ಸಿಂಹ ನಿದ್ದೆ ಮಾಡ್ತಾ ಇದೆ ಅನ್ನೋದು ಅದಕ್ಕೆ ಗ್ಯಾರಂಟಿ ಆಯಿತು। ವಹ ಶೇರ್ ಕೆ ಶರೀರ್ ಪರ್ ಚಢಾ ಔರ್ ನಾಚನೆ ಲಗಾ। ನೋಡ್ರಿ ಎಂಥ ಸಾಹಸ ಮಾಡ್ತಾ ಇದೆ ಇಲಿ। ನೋಡಿದ್ರೆ ಸಿಂಹ, ಇದು ನೋಡಿದ್ರೆ ದೊಡ್ಡ ಇಲಿ। ಅದೇನು ಮಾಡ್ತು? ಸಿಂಹಗೆ ಜೋರು ನಿದ್ದೆ ಬಂದಿದೆ ಅಂತ ಗೊತ್ತಾಯಿತು। ಅದನ್ನ ಈಗ ಎಚ್ಚರ ಆಗಲ್ಲ ಅಂದರೆ ಅದ್ರ ಶರೀರ ಮೇಲೆ ಓಡಾಡೋಕ್ಕೆ ಪ್ರಾರಂಭ ಆಯಿತು। ನಾಚನೆ ಲಗಾ ಅಂದರೆ ಡ್ಯಾನ್ಸ್ ಮಾಡೋಕ್ಕೆ ಪ್ರಾರಂಭ ಆಯಿತು। ಶೇರ್ ಕಿ ನೀಂದ್ ಖುಲ್ ಗಯಿ। ನೋಡಿ ಸ್ವಲ್ಪ ಓಡಾಡಿದ್ರೆ ಓಕೆ, ಇವು ಹೆದರಿಕೆ ಬಿಟ್ಟೇನೆ ಅಡ್ಡಾಡಕ್ಕೆ ಅದ್ರ ಡ್ಯಾನ್ಸ್ ಮಾಡೋಕ್ಕೆ ಪ್ರಾರಂಭ ಮಾಡಿದ್ರು। ಎಂಥವ್ರಾದ್ರೆ ಎಚ್ಚರ ಆಗುತ್ತೆ ಅಂತ ಹಂಗಲ್ಲ। शेर की नींद खुल गई, निद्दिंದ ಹೊರಗೆ ಬಂತು। शेर की नींद खुल गई और उसने गुस्से से चूहे को पकड़ लिया। शेर की नींद खुल गई और उसने गुस्से से चूहे को पकड़ लिया। चूहा रोते रोते बोला। क्या? कृपया करके मुझे छोड़ दो। क्या कहा? कृपया करके मुझे छोड़ दो, मैं तुम्हारी मदद करूँगा। ನೋಡಿ ಎಷ್ಟು ಧೈರ್ಯಶಾಲಿ ಇದ್ದಿದ್ದು ಇಲ್ಲಿ।
ಕೃಪಯ kindness ದಯಮಾಡಿ ನನ್ನನ್ನು ಬಿಟ್ಟು ಬಿಡು. ಇಲ್ಲಿ ಮಾತು ಕೇಳಿ, ಕೃಪಯ करके मुझे छोड़ दो, ದಯಮಾಡಿ ನನ್ನನ್ನು ಬಿಟ್ಟು ಬಿಡು. मैं तुम्हारी मदद करूँगा. ನೋಡಿ, ನಂಬ್ತೀರಿ ಯಾರ? ಸಿಂಹ ಇಲ್ಲಿ ಕೈ ಹಿಡಿದೈತಿ, ಅದು ತಿನ್ನಬೇಕಂತ ನಿಂತೈತಿ. ಅದು ತನ್ನ ಪ್ರಾಣವನ್ನು ಉಳಿಸ್ಬೇಕು. ಕೃಪಯ करके मुझे छोड़ दो, मैं तुम्हारी मदद करूँगा. ನಾನು ನಿನಗೆ ಸಹಾಯ ಮಾಡ್ತೇನೆ ಅಂತ ಹೇಳ್ತೈತಿ. ಚೋಟದಲ್ಲಿ ಸಿಂಹಕ್ಕೆ ಏನು ಸಹಾಯ ಮಾಡ್ತೈತಿ? ನಾನು ನಿನಗೆ ಸಹಾಯ ಮಾಡ್ತೀನಿ ಅಂತ ಹೇಳ್ತಾನೆ. ಚೂಹೆ ಕಿ ವಹ ಬಾತ್ ಸುನ್ಕರ್ ಶೇರ್ ಹಸ್ಕರ್ बोला. ನೋಡ್ರಿ, ಆ ಇಲಿ ಮಾತನ್ನು ಕೇಳಿ ಸಿಂಹ ನಗಲಿಕ್ಕೆ ಪ್ರಾರಂಭವಾಯಿತು. ಅದಕ್ಕೇನಂತೈತಿ? ತೂ ಛೋಟಾ ಸಾ ಚೂಹಾ ಮೇರಿ ಕ್ಯಾ ಮದದ್ ಕರೇಗಾ? ನೀನು ಛೋಟದ ಇಲಿ ಮರಿ, ನೀನು ನನಗೆ ಏನು ಸಹಾಯ ಮಾಡ್ತಿ? ಫಿರ್ ಭಿ ಉಸ್ನೆ ಚೂಹೆ ಕೋ ಛೋಡ್ ದಿಯಾ. ದಯಮಾಡಿ ಸಿಂಹಕ್ಕೆ ಅದರ ಮೇಲೆ ದಯ ಬಂತು, ಬಿಟ್ಟು ಬಿಡ್ತು. ಚೋಟದ್ದಿದೆಯಾ, ನೀನು ಏನು ಸಹಾಯ ಮಾಡ್ತಿ ಅಂತ ನಗ್ತಾ ಅದನ್ನ ಬಿಟ್ಬಿಡ್ತು. ಚೂಹಾ ಖುಷ್ ಹೋಗ್ಕರ್ ಘೂಮ್ನೆ ನಿಕಲ್ ಗಯಾ. ಇಲಿಗೆ ತುಂಬ ಸಂತೋಷ ಆಯಿತು, ಓಡಿ ಹೋಗಿಬಿಡ್ತು. ನನ್ನ ಜೀವ ಉಳಿತು, ನಾನು ಓಡೋಕೆಂದು ಓಡಿ ಹೋಗಿಬಿಡ್ತು. ಕುछ दिन बाद ಇದೇ ರೀತಿ ಮಾಡುವಾಗ ಸ್ವಲ್ಪ ದಿನದ ನಂತರ ಕುछ दिन बाद फिर ನಿಶ್ಚಿಂತ ಸೋತಾ ರಹ. ಸ್ವಲ್ಪ ದಿನ ಕಳೆದ ಮತ್ತೆ ಅಲ್ಲೇ ಸಿಂಹ ಏನು ಮಾಡ್ತು? ದಿನ ಬಂತು, ಮತ್ತೆ ಮಲಗಿತು. उतने में वहाँ एक शिकारी आया. उतने में वहाँ पर एक शिकारी ने ಬೇಟೆಗಾರ ಬಂದ. और उसने शेर के ऊपर जाल डाला. ಆ ಸಿಂಹ ಇಲ್ಲಿ ಇಷ್ಟು ಅದ್ರ ಮೇಲೆ ಡಾನ್ಸ್ ಮಾಡಿದ್ರು ಅದಕ್ಕೆ ಎಚ್ಚರವಾಗ್ತಿರ್ಲಿಲ್ಲ. ಅದೇ ರೀತಿ ಸಿಂಹ ಮಲಗಿತ್ತು. ಇಲ್ಲೇ ಬೇಟೆಗಾರ ಬಂದ ಏನು ಮಾಡಿದ? ತನ್ನ ಜಾಲಿಯನ್ನು ಆ ಸಿಂಹನ ಮೇಲೆ ಅಗೆದು ಬಿಟ್ಟ. ಜಬ್ ಶೇರ್ ಕಿ ನೀಂದ್ ಖುಲಿ, ಯಾವಾಗ ಸಿಂಹಕ್ಕೆ ಎಚ್ಚರ ಆಯಿತು, ತೋ ಉಸ್ನೆ ದೇಖಾ ಕಿ ವಹ ಏಕ್ ಜಾಲ್ ಮೇ ಫಸ್ ಗಯಾ ಹೈ. ಯಾವಾಗ ಸಿಂಹಕ್ಕೆ ಎಚ್ಚರ ಆಯಿತು, ಎಚ್ಚರ ಕಂಡ ತಕ್ಷಣ ನೋಡಿತು ಅದರ ಮೈ ಮೇಲೆ ಜಾಲ ಬಿಟ್ಟಿದೆ. ಅಂದರೆ ಹಿಡಿಯುವಂಥ ಒಂದು ವಸ್ತು. ಜಾಲ ಅಂದರೆ ಪ್ರಾಣಿಗಳನ್ನು ಹಿಡಿಯುವಂಥ ಒಂದು ಪಂಜರಂಥ ಒಂದು ಜಾಲ ಇರ್ತದೆ. ಆ ಜಾಲ ಸಿಂಹನ ಮೇಲೆ ಸಿಕ್ಕಿತು. ಆ ಸಿಂಹ ತೆಗೆದ ತಕ್ಷಣ ಏನಾಯಿತು? ತಾನು ಒಂದು ಜಾಲದಲ್ಲಿ ಸಿಕ್ಕಿಕೊಂಡೆ ಅಂತ ಹೇಳಿ ಅದಕ್ಕೆ ಗೊತ್ತಾಯಿತು. वह जोर जोर से दहाड़ने लगा. दहाड़ने यानी टू रोर, यानी ಅದು ಜೋರ್ ಜೋರಾಗಿ ಬಾಯ್ ಮಾಡಲಿಕ್ಕೆ ಪ್ರಾರಂಭ ಮಾಡಿತು. ಶೇರ್ ಕಿ ಆವಾಜ್ ಸುನತೆ ಹಿ ಚೂಹಾ ಬಿಲ್ ಸೆ ಬಾಹರ್ ಆಯಾ. ಅದು ಚಿಕ್ಕಬಟ್ಟೆ ಸೌಂಡ್ ಮಾಡೋಕ್ಕೆ ಪ್ರಾರಂಭ ಆಯಿತು. ಅಲ್ಲೇ ಸಮೀಪದಲ್ಲಿ ಒಂದು ಬಿಲ್ನಲ್ಲಿ ಅದೇ ಇಲಿ ವಾಸವಾಗಿತ್ತು. ಆ ಇಲಿಯಲ್ಲಿ ಅದನ್ನು ಸಪ್ಪಳ ಕೇಳಿತು, ಏನು ಸೌಂಡ್ ಬರ್ತಾ ಇದೆಯಲ್ಲ ಅಂದರೆ. ಶೇರ್ ಕಿ ಆವಾಜ್ ಸುನತೆ ಹಿ ಚೂಹಾ ಬಿಲ್ ಸೆ ಬಾಹರ್ ಆಯಾ. ಶೇರ್ ಕಿ ಆವಾಜ್ ಸುನತೆ ಹಿ ಅಂದರೆ ಸಿಂಹನ ಸೌಂಡ್ಗೆ ಏನು ಬಂತು? ಬಿಲ್ನಿಂದ ಇಲಿ ಮರಿ ಹೊರಗೆ ಬಂತು. ಚೂಹೆನೆ देखा कि वही शेर जाल में फंस गया है. ನನಗೆ ಜೀವನ ದಾನ ಮಾಡಿಕೊಟ್ಟಂಥ ಸಿಂಹ ಏನು ಮಾಡಿದೆ? ಈಗ ಕಷ್ಟದಲ್ಲಿದೆ, ಅದು ಒಂದು ಪಂಜದಲ್ಲಿ ಸಿಕ್ಕಿಕೊಂಡಿದೆ. ಅದಕ್ಕೆ ಏನು ಮಾಡಬೇಕು ನಾನು? ಚೂಹೆನೆ देखा कि वह शेर जाल में फंस गया है जिसने उसे छोड़ दिया था. आज उसे मदद की ज़रूरत है. ನೋಡಿ, ಆ ಸಿಂಹ ಇಲಿ ಹಿಡಿದಿತ್ತು, ಅದಕ್ಕೆ ಜೀವದಾನ ಮಾಡಿ ಬಿಟ್ಬಿಟ್ಟಿತ್ತು. ಅದೇ ಇಲಿ ಏನು ನೋಡ್ತಿದ್ದೀಗ? ನನಗೆ ಜೀವದಾನ ಮಾಡಿದಂಥ ಸಿಂಹ ಇವತ್ತು ಕಷ್ಟದಲ್ಲಿದೆ, ಅದಕ್ಕೆ ಸಹಾಯತೆಯ ಅವಶ್ಯಕತೆ ಇದೆ. ಚೂಹೆ ನೆ ಅಪ್ನೆ ದೋಸ್ತ್ ಕೆ ಸಾಥ್ ಮಿಲ್ಕರ್ ಜಾಲ್ ಕೋ ಉತ್ತರ್ ದಿಯಾ. ನೋಡಿ, ಇಲ್ಲಿ ಏನು ಮಾಡ್ತೈತಿ? ತನ್ನ ದೋಸ್ತುಗಳನ್ನು ಅಂದರೆ ಫ್ರೆಂಡ್ಸ್ಗಳನ್ನು, ದೋಸ್ತ್ ಅಂದರೆ ಏನಾಗಿದೆ? ಫ್ರೆಂಡ್ಸ್. ಇಲ್ಲಿ ಏನು ಮಾಡ್ತೈತಿ? ತನ್ನ ಎಲ್ಲ ಫ್ರೆಂಡ್ಸ್ಗಳನ್ನು ಕರೆದುಕೊಂಡು ಹೋಗಿ ಅಲ್ಲಿ ಪಂಜರದಲ್ಲಿ ಸಿಕ್ಕದಂತಹ ಸಿಂಹವನ್ನು ಸಹಾಯತೆ ಮಾಡ್ತೈತಿ. ಆ ಪಂಜರನೆಲ್ಲ ತನ್ನ ಹಲ್ಲಿನಿಂದ ಕಚ್ಚಿ ಅದನ್ನು ಬಿಡುಗಡೆ ಮಾಡ್ತದೆ. ಜಾಲ್ ಸೆ ಬಾಹರ್ ಆನೆ ಕೆ ಬಾದ್ ಶೇರ್ ನೆ ಖುಷ್ ಹೋಕರ್ ಚೂಹೆ ಕೋ ಕಹಾ. ನೋಡಿ, ಎಲ್ಲ ಜಾಲ ಕತ್ತರಿಸಿ ಹೊರಗೆ ಬಂದಂಥ ಸಿಂಹ ಏನು ಮಾಡ್ತೈತಿ? ಯಾರಿಗೆ ಏನು ಹೇಳ್ತೈತಿ? ಇಲಿ ಮರಿಗೆ ಏನಂತ ಹೇಳ್ತೈತಿ? ಧನ್ಯವಾದ. ನೋಡಿ, ಇಲಿಗಿರೋದು ಈಟ, ಇವು ಕಾಡಿನ ರಾಜ. ಆಕಾರ ನೋಡಿದ್ರೆ ಅದ್ರ ಕೆಲಸ ತುಂಬ ದೊಡ್ಡದು. ಅದಕ್ಕೆ ಸಿಂಹ ಏನಂತ ಹೇಳ್ತೈತಿ? ಕೃತಜ್ಞತೆಯನ್ನು, ಧನ್ಯವಾದಗಳು ಹೇಳ್ತೈತಿ. ತುಮ್ ಛೋಟೆ ಜರೂರು, ನೀನು ಚಿಕ್ಕವನಿದೆಯಾ? ಹೌದು, ನಿನ್ನ ಆಕಾರ ಚಿಕ್ಕದಾಗಿದೆ. ತುಮ್ ಛೋಟೆ ಜರೂರು ಹೋ ಮಗರ್ ಬಡೆ
काम के हो ನೀನು ಚಿಕ್ಕವನಾದರೂ ತುಂಬ ಕೆಲಸ ಇದೆಯಾ ತುಮ್ನೆ ಅಪ್ನೆ ವಾದಾ ಯಾದ್ ರಖ ನೀನು ನಿನ್ನ ಮಾತನ್ನು ನೆನಪಿಟ್ಟುಕೊಂಡು ನನಗೆ ಸಹಾಯ ಮಾಡಿದಿ ಯಾದ್ ರಖ ಹಂಗಾರೆ ಈ ಪಾಠದಿಂದ ನಮಗೇನು ನೀತಿ ತಿಳಿತೈತಿ ಕಿಸಿ ಕೆ ಉಪಕಾರ ಕೋ ಕಭಿ ಭೂಲ್ನಾ ನಹೀ ಚಾಹಿಯೇ ನಮ್ಮನ್ನು ಕಷ್ಟ ಕಾಲದಲ್ಲಿ ಯಾರು ನಮ್ಮನ್ನು ಸಹಾಯ ಮಾಡಿರ್ತಾರೋ ಆ ಸಹಾಯವನ್ನು ನಾವು ಎಂದು ಮರೆಯಬಾರದು ಈ ಕಥೆಯ ನೀತಿ ಈ ರೀತಿ ಇದೆ ನಾನು ಅನ್ಕೋತೀನಿ ಈ ಪಾಠ ನಿಮಗೆ ಚೆನ್ನಾಗಿ ಅರ್ಥ ಆಗಿರಬಹುದು ಅದಂತೆ ಈಗ ನಾವು ಏನು ಮಾಡೋಣ ಈ ಪಾಠಕ್ಕೆ ಸಂಬಂಧಪಟ್ಟಂಥ ಅಭ್ಯಾಸವನ್ನು ನೋಡೋಣ ಇಲ್ಲೇ रिक्त स्थानों की पूर्ति कीजिए एक दिन जंगल में डैश आराम से सो रहा था चूहे शेर की शरीर पर चढ़ा और डैश लगा मैं तुम्हारी डैश करूँगा शेर को डैश से अलग किया ಈ ಪಾಠದ ಪ್ರಶ್ನೆ ಉತ್ತರ ಈ ಪಾಠದಲ್ಲಿ ಬಂದಿದೆ ನೀವೇನು ಮಾಡಿ ಇನ್ನೊಂದು ಸರಿಯಾಗಿ ಆ ಪಾಠವನ್ನು ಓದಿಕೊಳ್ಳಿ ಈ ಪಾಠಕ್ಕೆ ಸಂಬಂಧಪಟ್ಟಂಥ ಉತ್ತರಗಳನ್ನು ನೀವು ಇಲ್ಲಿ ಬರೀಬೇಕು ಅಂದರೆ ಇವತ್ತು ಮನೆ ಕೆಲಸ ಏನು प्रश्न 1 प्रश्न 2 तो अपनी किताब में लिखो ನೋಡಿ ಇವತ್ತಿನ ನಿಮ್ಮ ಕೆಲಸ ಏನು ಈ ಪಾಠಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆ 1 ಮತ್ತು ಪ್ರಶ್ನೆ 2 ಏನು ಮಾಡಬೇಕು ನಿಮ್ಮ ಬುಕ್ನಲ್ಲಿ ಬರೆದುಕೊಳ್ಳಬೇಕು ಹಾಗಾದ್ರೆ ನೀವು ಏನು ಮಾಡಬೇಕು ಬರೀಬೇಕಾದ್ರೆ ಈ ಹಿಂದಿ ಸಬ್ಜೆಕ್ಟ್ ನೀವೇನು ಮಾಡಬೇಕು 200 ಪೇಜಿದು ಒಂದು ಬುಕ್ ತಗೋರಿ ಇದ್ರೊಳಗೆ 2 ಪಾರ್ಟ್ಸ್ ಮಾಡಬೇಕು ಎ ಪಾರ್ಟ್ಸ್ ಒಳಗೆ ಏನು ಮಾಡಬೇಕು ಪಾಠಕ್ಕೆ ಸಂಬಂಧಪಟ್ಟಂತಹ ಅಭ್ಯಾಸವನ್ನು ಬರೀಬೇಕು ಸ್ವಾಧ್ಯಾಯ ಅಂತ ಏನಿದೆಯೋ ಅದನ್ನು ಆ ಬುಕ್ ಒಳಗೆ ಪಾರ್ಟ್ ಬಿ ಒಳಗೆ ಇಲ್ಲಿ ಗ್ರಾಮರ್ ಪಾರ್ಟ್ ಇದೆ ಆ ಗ್ರಾಮರ್ ಪಾಠವನ್ನು ಪಾರ್ಟ್ ಬಿ ಒಳಗೆ ಬರೀಬೇಕು ಓಕೆ नेक्स्ट क्लास में भेटाಗೋಣ ಧನ್ಯವಾದ